2023-24 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಜಯದೀಪ್ ಕುಮಾರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ಪುನೀತ್ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಿಂದ ಸೋಷಿಯಲ್ ಆಡಿಟರ್ ಶ್ರೀನಿವಾಸ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಮ್ಮ ಪಂಚಾಯತಿ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಗೆ ಸೋಷಿಯಲ್ ಆಡಿಟಿಂಗ್ ನಿಮ್ಮ ಟೀಮ್ ಇದ್ದೀರಾ, ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ವಹಿಸ್ತಾ, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನ್ಯಾಯಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಪ್ರಾರಂಭ ಆಗ್ತಾ ಇದೆ. 2023-24ರಲ್ಲಿ ನರೇಗಾ ಮತ್ತು 15 ಎರಡು ಯೋಜನೆಗಳ ಸಾಮಾಜಿಕ ಪರಿಶೋಧನೆ ಒಂದು ದಿನಾಂಕವನ್ನು ಸರ್ಕಾರ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಇದನ್ನು ಸಭೆಯನ್ನು ಮಾಡ್ತಾ ಇದ್ದೀವಿ. ಇವರಲ್ಲಿ ಈ ಒಂದು ಸಭೆಯಲ್ಲಿ ಕೂತಿರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯದೀಪ್ ಕುಮಾರ್ ಅವರೇ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಲತಾ ದೇವಿ ಅವರೇ, ಶ್ರೀಮತಿ ಲತಾ ದೇವಿ ಅವರೇ, ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ ಸಿಬ್ಬಂದಿ ವರ್ಗದವರೇ, ಕಾರ್ಯದರ್ಶಿ ಅವರೇ, ಸರ್ಕಾರ ಆದೇಶದ ಪ್ರಕಾರ ಪ್ರತಿ ವರ್ಷಕ್ಕೆ ಒಮ್ಮೆ ಸಾಮಾಜಿಕ ಪರಿಶೋಧನೆಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕು ಅಂತ ನಿಯಮ ಇದೆ. ಆ ಪ್ರಕಾರವಾಗಿ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ನರೇಗಾಪುರದ ಗ್ರಾಮ ಪಂಚಾಯಿತಿಯಲ್ಲಿ 2023-24 ನರೇಗಾ ಮತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿರತಕ್ಕಂಥ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ನಡೆಸೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ದಿನಾಂಕವನ್ನು ನಿಗದಿ ಮಾಡಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ದಿನಾಂಕದಂದು ನೀವು ಸಾಮಾಜಿಕ ಪರಿಶೋಧನೆ ನಡೆಸಿ ಕೊನೆಯದಾಗಿ ಗ್ರಾಮ ಸಭೆಯಲ್ಲಿ ವರದಿಯನ್ನು ಮಂಡನೆ ಮಾಡಿ ಸಾರ್ವಜನಿಕರ ಅಭಿಪ್ರಾಯ, ಜನಪ್ರತಿನಿಧಿಗಳ ಅಭಿಪ್ರಾಯ ಮತ್ತು ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಜವಾಬ್ದಾರಿ ನನ್ನ ಇದೆ. ಹಾಗಾಗಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2023-24ರಲ್ಲಿ ಗ್ರಾಮ ಪಂಚಾಯಿತಿಯಿಂದ 129 ಕಾಮಗಾರಿಗಳು, ವೈಯಕ್ತಿಕ ಸಮುದಾಯ 7 ಕಾಮಗಾರಿ, ಒಟ್ಟು 136 ಕಾಮಗಾರಿಗಳಿಗೆ ಕೂಲಿ ವೆಚ್ಚ 12,51,960 ರೂಪಾಯಿ ಆಗಿದೆ. ಸಾಮಗ್ರಿ 7,30,930 ರೂಪಾಯಿ ಆಗಿದೆ. ಒಟ್ಟು 19,82,894 ರೂಪಾಯಿ ಮಾತ್ರ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಾಗಿದೆ. ತೋಟಗಾರಿಕೆ ಇಲಾಖೆಯವರು ಸಮೇತ ಉದ್ಯೋಗಾದ್ರೆ 4 ಕಾಮಗಾರಿಗಳನ್ನು ವೈಯಕ್ತಿಕ ಕಾಮಗಾರಿ ಮಾಡಿ 1,23,240 ರೂಪಾಯಿ ಒಂದು ಕೂಲಿ ವೆಚ್ಚವನ್ನು ಮಾಡಿದ್ದಾರೆ. ನಮ್ಮ ಜವಾಬ್ದಾರಿ ಮತ್ತು ಇನ್ನೊಂದು 15ನೇ ಹಣಕಾಸಲ್ಲಿ ಒಟ್ಟು 38 ಪೇಮೆಂಟ್ ಆಗಿದೆ. 38 ಬಿಲ್ಲು ಪೇಮೆಂಟ್ ಆಗಿದೆ. ಈ ಪೇಮೆಂಟ್ ಆಗಿರ್ತಕ್ಕಂಥದ್ದನ್ನ ವರ್ಚಸ್ಸು ಮತ್ತು ಕಡತಗಳನ್ನು ಪರಿಶೋಧನೆ ಆಗುತ್ತೆ. ನಮ್ಮ ಜವಾಬ್ದಾರಿ ಏನು ಇಲ್ಲಿ 140 ಕಾಮಗಾರಿಗಳು, 144 ಕಡತಗಳ ಪರಿಶೀಲನೆ ಮಾಡೋದು, ಕಾಮಗಾರಿ ಪರಿಶೀಲನೆ ಮಾಡೋದು, ಮತ್ತು ಕೂಲಿಗಾರರ ಮನೆ ಭೇಟಿ ಮಾಡತಕ್ಕಂಥದ್ದು ಮತ್ತು ಪ್ರಚಾರ ಮಾಡೋದು. ಸಾಮಾಜಿಕ ಪರಿಶೋಧನೆ ಪ್ರಚಾರ ಮಾಡೋದು. ಆಮೇಲೆ ಕೊನೆಯದಾಗಿ 10ನೇ ತಾರೀಕು ನಿಮ್ಮ ಗ್ರಾಮ ಪಂಚಾಯತಿ ದೇವಸ್ಥಾನದಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡ್ತೀವಿ. ಆ ಒಂದು ಸಭೆಗೆ ಸಾರ್ವಜನಿಕರನ್ನು ಸೇರಿಸಿ ಒಂದು ಪ್ರಯತ್ನ ಮಾಡಿ ಪ್ರಚಾರ ಮಾಡ್ತಕ್ಕಂಥದ್ದು. ಇವೆಲ್ಲ ಕೆಲಸನ ನಮಗೆ 5 ದಿನಗಳ ಕಾಲ ಮಾತ್ರ ಅವಕಾಶ ಕೊಟ್ಟಿಲ್ಲ. ಅದರಲ್ಲಿ ನಾನು 5 ದಿನದಲ್ಲಿ ಇವತ್ತು ಸೋಮವಾರದಿಂದ ಶುಕ್ರವಾರ ತನಕ 5 ದಿನಗಳ ಕಾಲ ಕಡತ ಪರಿಶೀಲನೆ ಮಾಡೋದು, ಕಾಮಗಾರಿ ಪರಿಶೀಲನೆ ಮಾಡೋದು, ಮನೆ ಭೇಟಿ ಮಾಡ್ತಕ್ಕಂಥದ್ದು, ಇತರೆ ವಿಚಾರಗಳ ಬಗ್ಗೆ 2 ಯೋಜನೆಗಳು ಸಮೇತ ಮಾಡ್ತಕ್ಕಂಥ ಕೊನೆಯ ದಿನ ಸೋಮವಾರ ದಿನ ಗ್ರಾಮ ಸಭೆ ಇರ್ತದೆ. ಹಾಗಾಗಿ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಸಹಕಾರವನ್ನು ಕೊಟ್ಟು ಈ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಯಾಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಇದು ಶಾಸನಬದ್ಧ ಪ್ರಕ್ರಿಯೆ. ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ಯಾವುದೇ ಪಂಚಾಯತಿಯಾಗಿ ಒಂದು ಪಂಚಾಯತಿ ಅವರು ಏನು ಖರ್ಚು ವೆಚ್ಚ ಮಾಡಿರ್ತಾರೆ ಅದನ್ನು ಸಾರ್ವಜನಿಕರ ಮುಂದೆ ಮಂಡನೆ ಮಾಡಿ ಅವರ ಅಭಿಪ್ರಾಯನ ಕೇಳಬೇಕಾಗ್ತೈತೆ. ಹಾಗಾಗಿ ಮತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ಪ್ರತಿ
ಪ್ರಕ್ರಿಯೆಗಳು ಸಮೇತ ಯೂಟ್ಯೂಬ್ ಲೈವಲ್ಲಿ ಬರ್ತೈತೆ. ಯೂಟ್ಯೂಬಲ್ಲಿ ಲೈವ್ ಕೊಡೋದಕ್ಕೆ ಸರ್ಕಾರ ಒಂದು ತೀರ್ಮಾನ ಮಾಡಿ ಆದೇಶ ಮಾಡಿದೆ. ಆ ಪ್ರಕಾರವಾಗಿ ಮಾಡಬೇಕಾಗ್ತೈತೆ. ಅಂದರೆ ಗ್ರಾಮ ಸಭೆಗಳು, ಪೂರ್ವಭಾವಿ ಸಭೆಗಳು ಇವೆರಡನ್ನು ಮಾಡಬೇಕಾಗ್ತೈತೆ, ಮಾಡ್ತಾ ಇದ್ದೀವಿ. ಆಮೇಲೆ ಮುಖ್ಯವಾಗಿ ಈ ಪಂಚಾಯತಿಯಲ್ಲಿ ಅಂತ ಅಷ್ಟೊಂದೇನು ಕಾಮಗಾರಿಗಳಾಗಿಲ್ಲ. ನಿಮ್ಮ ನರೇಗಾ ಸಿಬ್ಬಂದಿಗಳು ಇರ್ತಾರೆ, ಅವರು ಕಡತಗಳನ್ನು ಇವತ್ತು ತೋರಿಸ್ಬೇಕಾಗ್ತದೆ. ಇವತ್ತು ನಾಳೆ ಒಂದು ಮುಗಿಸಿದೆ. ಬುಧವಾರದಿಂದ ನಿಮ್ಮ ಊರುಗಳಲ್ಲಿ ಏನು ಕಾಮಗಾರಿಗಳಾಗಿದೆ ಅನ್ನೋದನ್ನ ಸಪ್ರೇಟ್ ಗ್ರಾಮವಾರನೇ ಪಟ್ಟಿ ಮಾಡಿದ್ದೀವಿ. ನಿಮ್ಮ ಕಡೆ ಒಂದೊಂದು ಕಾಪಿನ ಕೊಡ್ತೀವಿ. ಆ ಪ್ರಕಾರ ನಿಮ್ಮ ಏನು ಕಾಮಗಾರಿಗಳಾಗಿದ್ದಾವೆ, ಇಂಡಿವಿಜುವಲ್ ಕಾಮಗಾರಿಗಳು, ಆ ಇಂಡಿವಿಜುವಲ್ ಕಾಮಗಾರಿಗಳನ್ನ ತೋರಿಸ್ಬಿಟ್ಟು ಸಾಕು. ನಿಮ್ಮ ಏನು ಸಿಬ್ಬಂದಿ ಸೂತ್ರ ಮತ್ತು ಇಂಜಿನಿಯರ್ ಬಂದಿಲ್ಲ ಬರ್ತಕ್ಕಲ್ಲ. ಅಲ್ಲ, ಪೂರ್ವಭಾವಿ ಸಭೆ ಬಗ್ಗೆ ಒಂದು ಮಾಹಿತಿ ಅವ್ರಿಗೂ ಇದೆ. ಮಾಹಿತಿ ಲೆಟರ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಪೂರ್ವಭಾವಿ ಸಭೆ ಬಂದು ಅವ್ರ ಅಭಿಪ್ರಾಯನ ಹೇಳಬೇಕು ಮತ್ತು ಕಮ್ಯುನಿಟಿ ವರ್ಕ್ನ ತೋರಿಸ್ಬೇಕು. ಅವರೇನು ಇಂಡಿವಿಜುವಲ್ ತೋರಿಸ್ತಾರೆ, ಕಮ್ಯುನಿಟಿ ಮಾತ್ರ ಅವರೇ ತೋರಿಸ್ಬೇಕಾಗ್ತೈತೆ. ಅದು ನಮಗೆ ಬುಧವಾರ ದಿನ ಮುಗಿಸ್ಕೊಡ್ಬೇಕು. ಬುಧವಾರ ದಿನ ಸಿಬ್ಬಂದಿಗಳನ್ನ ನಿಮ್ಮ ಗ್ರಾಮದ್ದು ಪಟ್ಟಿ ಇದ್ದಾವೆ, ಒಂದು 10, 8, 6 ಇದ್ದಾವೆ ಅಷ್ಟೇ. ಆ ಕಾಮಗಾರಿಗಳನ್ನ ತೋರಿಸ್ಬಿಟ್ರೆ ಸಾಕಾಗುತ್ತೆ. ನಾವು ಪ್ರತಿ ಕಾಮಗಾರಿ GPS ಫೋಟೋ ಕೊಡ್ತೇವೆ. ಪರಿಶೀಲನೆ ಮಾಡ್ತಾ ಫೋಟೋ ಬೇಕಾಗ್ತದೆ. ನಿಮ್ಮಲ್ಲಿ 140 ಕಾಮಗಾರಿಗಳಿದೆ. 140 ಕಾಮಗಾರಿಗಳ GPS ಫೋಟೋ ಬೇಕಾಗುತ್ತೆ. ಹಂಗಾಗಿ ತಾವೆಲ್ಲ ಸಹಕಾರವನ್ನು ಮಾಡಿ ಕೊನೆಯ ದಿನ ಗ್ರಾಮ ಸಭೆಗೆ ಹೆಚ್ಚು ಪ್ರಚಾರ ಮಾಡಬೇಕು. ಪ್ರಚಾರ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಜವಾಬ್ದಾರಿ. ಜನ ಬರ್ತಕ್ಕಂಥದ್ದು ವಿಚಾರ ಅವರು. ಹಾಗಾಗಿ ಯಾರ್ಯಾರಿಗೆ ಜನಪ್ರತಿನಿಧಿಗಳೇ ಇರಬೇಕು, ಆಮೇಲೆ ಲೈಫ್ ಡಿಪಾರ್ಟ್ಮೆಂಟ್ನಲ್ಲಿ ಇರಬೇಕು, ಇಂಜಿನಿಯರ್ ಇರಬೇಕು, BFT ಇರಬೇಕು. ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಇನ್ನು ಏನಾದರೂ ಹೆಚ್ಚು ಅನುದಾನವನ್ನು ವೆಚ್ಚ ಮಾಡೋದಕ್ಕೆ ಅವಕಾಶ ಆಗೋದಕ್ಕೆ, ಒಂದು ರೂಪರೇಷೆ ಮಾಡೋದಕ್ಕೆ ಇವೆಲ್ಲವನ್ನು ಅವಕಾಶ ಆಗಬೇಕಾಗಿರೋದ್ರಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಜನಪ್ರತಿನಿಧಿಗಳನ್ನು ಅವರ ಡೌಟ್ಗಳಿಗೆ ಉತ್ತರವನ್ನು ಹೇಳ್ಬೇಕಾಗ್ತದೆ. ಹಾಗಾಗಿ ಈ ಹೋಗ್ಬಿಟ್ಟು ನೋಡ್ರಿ. ಬೀದಿ ಗೊತ್ತಿಲ್ಲ. ಕೋರ್ಟ್ ಪಕ್ಕದಲ್ಲಿ ಎಡಗಡಿಕೊಂಡು ನೋಡೈತೆ ಗೊತ್ತಾ? ಆ ಕಡೆಯಿಂದ ಬರುವಾಗ, ಬೆಂಗಳೂರು ರೋಡ್ ಕಡೆಯಿಂದ ಬರುವಾಗ ಕೇಳಿಸ್ತಾ ಇದೆಯಾ? ಸಾಮಾಜಿಕ ಪರಿಶೋಧನೆ ಮಹಾತ್ಮ ಗಾಂಧಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದೆ. ಶುಕ್ರವಾರವರೆಗೂ ಇರುತ್ತೆ. ಇವತ್ತು ನಾಳೆ ಕಡತ ಮತ್ತು ಬುಧವಾರ ಕಾಮಗಾರಿಗಳನ್ನೆಲ್ಲ ನೋಡ್ತಾರೆ. ತಮ್ಮ ಗ್ರಾಮದಲ್ಲೆಲ್ಲ ಹೀಗೆ ಪ್ರಚಾರ ಮಾಡಿಕೊಂಡು ಕಾಮಗಾರಿಗಳಿದ್ದಾವೆ ಎಲ್ಲ ಗ್ರಾಮವಾರು ಜವಾಬ್ದಾರಿಗಳು ಸ್ಥಾಪನೆ ಮಾಡ್ತಾರೆ. ಅವರಿಗೆ ಕಾಮಗಾರಿಗಳನ್ನ ತೋರಿಸ್ಬೇಕಂತ ಸ್ಟಾಫ್ಗಳು ತೋರಿಸಿ ವೈಯಕ್ತಿಕ ಸಮುದಾಯ ಗೊತ್ತಾಗುತ್ತೆ ತೋರಿಸ್ತಾರೆ ಅಂತ ನಮ್ಮವರು ತೋರಿಸಿ ಮತ್ತು ಸ್ಪೆಷಲ್ ಆಗಿ ಗ್ರಾಮ ಸಭೆಗೆ ಎಲ್ಲ ತಗೊಂಡಂಗೆ ಎಲ್ಲರೂ ಕಾಂಕ್ರೀಟ್ ರೆಡಿ ಮಾಡ್ಸೋಣ ಸರ್ ಕೊಡ್ತೀವಿ. ಅದನ್ನು ಸಾರ್ವಜನಿಕ ತಿಳುವಳಿಕೆಯಲ್ಲಿ ಎಲ್ಲ ಭಾಗವಹಿಸುವಂತ ಮಾಡಿ ನಮ್ಮ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸುವಂಥದ್ದು ನಿಮ್ಮ ಕಾರ್ಯಕ್ರಮ. ಮಿಶ್ರಣ